ಬೀಟ್ರೋಟ್ 20 ರೂಪಾಯಿ ಕೊಡ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾವು ಇವತ್ತು ನಂಜನಗೂಡಿನಲ್ಲಿರುವ ಒಂದು RMC ಮಾರುಕಟ್ಟೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದರಲ್ಲಿ ಎಲ್ಲ ಥರದ ಒಂದು ರೈತರು ಬೆಳೆದಂಥ ಒಂದು ತರಕಾರಿಗಳು ಡೈರೆಕ್ಟಾಗಿ ಮಾರುಕಟ್ಟೆಗೆ ಬರ್ತಾ ಇರ್ತವೆ. ಅಂದರೆ ಇದರಲ್ಲಿ ಯಾವುದೇ ಮಧ್ಯವರ್ತಿ ಅಂತ ಏನಿರ್ತಾರೆ ಅವರುಗಳ ಒಂದು ಕೈವಾಡಗಳು ಇರೋದಿಲ್ಲ. ಡೈರೆಕ್ಟಾಗಿ ರೈತ ತನ್ನ ಏನು ಬೆಳೆದಿರ್ತಾನೆ ತರಕಾರಿಗಳಾಗಿರ್ಬೋದು, ಹೂವು ಆಗಿರ್ಬೋದು ಅಥವಾ ಸೊಪ್ಪಾಗಿರ್ಬೋದು, ಇದೆಲ್ಲನೂ ನಾವು ಇಲ್ಲಿ ನೋಡ್ಬೋದು. ಬನ್ನಿ ನೋಡ್ಕೊಂಡು ಬರೋಣ. ಈ ಒಂದು ತರಕಾರಿ ಮಾರುಕಟ್ಟೆಗೆ ನಾನು ಸುಮಾರು ಒಂದು 2 ವರ್ಷದಿಂದ ಬರ್ತಾ ಇದ್ದೇನೆ. ಅಂದರೆ ಈ ಮಾರ್ಕೆಟ್ ಟೈಮಿಂಗ್ಸ್ ಏನಪ್ಪ ಅಂತಂದರೆ ಬೆಳಗ್ಗೆ 8:30ಯಿಂದ 10 ಗಂಟೆ ತನಕ ಇರುತ್ತೆ. 10 ಗಂಟೆ ತನಕ ಪೂರ್ತಿ ಇರೋದಿಲ್ಲ, ಎಲ್ಲ ಆಲ್ಮೋಸ್ಟ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ನಾವಿವತ್ತು ನೋಡಿ 8:30ಗೆ ಬಂದಿದ್ದೀವಿ. 8:30ಗೆ ಆಲ್ಮೋಸ್ಟ್ ಖಾಲಿ ಥರ ಇದೆ. ಆದ್ರೂ ನಾವು ಇನ್ನೂ ಬೇಗ ಬಂದರೆ ಒಂದು 7 ಗಂಟೆ 6 ಗಂಟೆ ಆ ಟೈಮಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದು ರೈತರು ಏನಿರ್ತಾರೆ ಅದು ಬೆಳೆದಿರೋಂಥ ತರಕಾರಿನ ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೊಬಂದು ಹಾಕ್ತಾರೆ. ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳ ಕೈವಾಡ ಅಂತೂ ಇರೋದೇ ಇಲ್ಲ. ಅವ್ರು ಬೆಳೆದಿರೋ ಅಂಥದ್ದನ್ನು ನಾವು ಫ್ರೆಶ್ ಆಗಿ ಪಡ್ಕೋಬೋದು. ಈಗ ಬೇರೆ ತರಕಾರಿ ಅಂಗಡಿಲೆಲ್ಲ ತಗೊಂಡ್ರೆ 3 days to 2 days ಎಲ್ಲ ಇಟ್ಟು ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಆಗಲ್ಲ. ಅಲ್ಲಿ ತಗೊಬಂದಿರೋಂಥ ಮಣ್ಣನ್ನೇ ನೀಟಾಗಿ ಹೋಗಿರಲ್ಲ, ಅಷ್ಟು ಫ್ರೆಶ್ ಆಗಿರ್ತದೆ. ತರಕಾರಿಗಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಹೂವು ಆಗಿರ್ಬೋದು, ಇದೆಲ್ಲ ತುಂಬ ಫ್ರೆಶ್ ಆಗಿ ನಾವು ಇಲ್ಲಿ ಸಿಗ್ಬೋದು. ಮತ್ತು ಇಲ್ಲಿ ಅದು ಬಿಟ್ಟು ಇನ್ನೇನಪ್ಪ ಇದೆ ಅಂತಂದರೆ ಪ್ರಾವಿಷನ್ ಸ್ಟೋರ್ಗಳು ಕೂಡ ಇದೆ. ಪ್ರಾವಿಷನ್ ಸ್ಟೋರ್ ಅಂದರೆ ಇಲ್ಲಿ ಹೊರಗಡೆ ಏನು ತಗೋತೀವಿ ಅದಕ್ಕಿಂತ ಕಮ್ಮಿ ರೇಟ್ಗೆ, ಅಂದರೆ ಹೋಲ್ಸೇಲ್ ಬೆಲೆಗೆ ಇಲ್ಲಿ ಎಲ್ಲನೂ ಕೊಡ್ತಾರೆ ನಮಗೆ. ಅಂದರೆ ಮನೆಗೆ ದಿನಸಿ ಐಟಮ್ ಏನು ಬೇಕು ಅದನ್ನು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ತೆಂಗಿನಕಾಯಿ ಆಗಿರ್ಬೋದು, ಪ್ರತಿ ಒಂದು ಐಟಮ್ಸು, ಬೆಲ್ಲದ ಮಳಿಗೆ ಕೂಡ ಇರುತ್ತೆ, ಒಣಮೆಣಸಿನ್ಕಾಯಿ, ಲೈಕ್ ಈ ಥರದ್ದೆಲ್ಲ ಕಮರ್ಷಿಯಲ್ ಐಟಮ್ಸ್ಗಳು, ಮತ್ತು ಸ್ಪೈಸಸ್ಸು, ಡ್ರೈ ಫ್ರೂಟ್ಸು, ಪ್ರತಿ ಒಂದು ಅಂಗಡಿನೂ ಕೂಡ ಇಲ್ಲಿ ನಾವು ನೋಡ್ಬೋದು. ಮತ್ತು ಅದು ಬಿಟ್ಟರೆ ಬೂದ್ಗುಂಬಳಕಾಯಿ, ಕುಂಬಳಕಾಯಿ, ಈ ಥರದೊಂದೊಂದು ಅಂಗಡಿಗಳು ಕೂಡ ಸಿಗುತ್ತೆ. ಫ್ರೂಟ್ಸ್ ಕೂಡ ಇರುತ್ತೆ. ಪ್ರತಿಯೊಂದು ಇಲ್ಲಿ ಏನೇನು ನೋಡ್ತೀವಿ ಎಲ್ಲನೂ ಫ್ರೆಶ್ ಆಗೇ ಸಿಗುತ್ತೆ ನಮಗೆ. ಯಾವುದೂ ಇಟ್ಕೊಂಡು ಅಥವಾ ಎಲ್ಲ ಒಣಗೋಗಿರೋದು ಆ ಥರ ಎಲ್ಲ ತರೋದಿಲ್ಲ. ಬಟ್ ಕಮ್ಮಿ ರೇಟಿಂದನೂ ಜಾಸ್ತಿ ರೇಟ್ ಸಿಗುತ್ತೆ. ಅಂದರೆ ಇವಾಗ ಚಿಕ್ಕ ತರಕಾರಿನೆಲ್ಲ ಒಂದು ಕಡೆ ಹಾಕಿರ್ತಾರೆ, ಇನ್ನು ದಪ್ಪ ತರಕಾರಿನೆಲ್ಲ ಒಂದು ಸೈಡ್ ಹಾಕಿರ್ತಾರೆ. ಅಂದರೆ ನಮ್ಗೆ ಯಾವ ಥರ ಬೇಕು ಅದನ್ನು ನಾವಿಲ್ಲಿ ಪರ್ಚೇಸ್ ಮಾಡ್ಕೋಬೋದು. ನೀವು ಅಷ್ಟೇ ಆಲ್ಮೋಸ್ಟ್ ಅಂಗಡೀಲಿ ತರಕಾರಿ ತಗೊಳ್ಳೋಕ್ಕಿಂತ ಈ ಥರ ಒಂದು ಮಾರ್ಕೆಟಿಗೆ ಹೋಗಿ ತಗೊಂಡ್ರೆ ನಿಮಗೆ ಫ್ರೆಶ್ ಆಗಿರೋವಂಥ ತರಕಾರಿಗಳು ಸಿಗುತ್ತೆ. ಅದಲ್ದಿರ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ರೈತರಿಗೆ ತುಂಬ ಸಪೋರ್ಟ್ ಆಗುತ್ತೆ. ಯಾಕಂತಂದರೆ ಅವ್ರು ಬೆಳೆದಿರೋಂಥ ತರಕಾರಿಗಳು ನಾವು ಡೈರೆಕ್ಟಾಗಿ ಇವ್ರ ಹತ್ರ ತಗೊಳ್ಳೋದ್ರಿಂದ ಅವ್ರಿಗೂ ಕೂಡ ಲಾಭ ಆಗುತ್ತೆ, ಜೊತೆಗೆ ನಮಗೂ ಕೂಡ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ. ಅದು ಬಿಟ್ಟು ನಾವು ಬೇರೆ ಕಡೆ ಹೋದರೆ ಮಧ್ಯವರ್ತಿಗಳಿಗೆ ನಾವು ದುಡ್ಡನ್ನು ತಿನ್ನಿಸಿದಾಗ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ನಾವು ಆದಷ್ಟು ಮಾರುಕಟ್ಟೆಯನ್ನು ರೆಫರ್ ಮಾಡಿ ಎಲ್ಲರೂ ತರಕಾರಿಗಳನ್ನು ಮಾರುಕಟ್ಟೆಯಲ್ಲಿ ರೈತರ ಹತ್ರ ನಾವು ತಗೊಳ್ಳೋಣ. ಯಾಕಂತಂದರೆ ನಮ್ಗೆ ರೈತರಿಗೆ ಆಲ್ಮೋಸ್ಟ್ ನಾವು ಹೆಲ್ಪ್ ಮಾಡಿದ್ರೆ ನಮ್ಗೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ ಅನ್ಕೋತೀನಿ. ಯಾಕಂತಂದರೆ ಅವರು ನಮ್ಮ ದೇಶದ ಒಂದು ಬೆನ್ನೆಲುಬು ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ನಾವು ಖಂಡಿತ ಸಹಾಯವನ್ನು ಮಾಡೋಣ. ಈ ರೀತಿ ಆದರೂ ಮಾಡೋಣ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ. ಓಕೆನಾ? ಧನ್ಯವಾದಗಳು.